ಪಟಾಪಟ್ ಪಟಾಪಟ್ ಖಾತಾ खोलो दना दन 15 लाख डालता हूँ ಅಂತ ಹೇಳಿದ್ರಿ. ಚೌಕಿದಾರ್ ಅಲ್ಲ ಸ್ವಾಮಿ, ತಾವು ಶೋಕಿದಾರ್. ತಾವು ದಿನಕ್ಕೆ ಒಂದೊಂದು ಸೂಟ್ನ ಬದಲಾಯಿಸುವಂತ ನೀವು ಶೋಕಿದಾರ್. ಇವತ್ತಿನ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ಮೇರೆಗೆ ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಳಳ್ಳಿ ರಮೇಶನ ನೇತೃತ್ವದ ಮೇರೆಗೆ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಬೇರ್ ಎಚ್ ಅವರ ನೇತೃತ್ವದ ಮೇರೆಗೆ ಹಾಗೂ ನಮ್ಮ ಯುವ ಕಾಂಗ್ರೆಸ್ ಮಿತ್ರರ ನೇತೃತ್ವದಲ್ಲಿ ನಾವು ಇವತ್ತು ಬೃಹತ್ ಹೋರಾಟವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಬಂದಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂತಂದರೆ 1947ರಿಂದ ಅವತ್ತಿನ ಕಾಲದಿಂದ ನಮ್ಮ 70 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಅವಧಿ ಮಾಡ್ಕೊಬಂತು, ಅವತ್ತಿನ ದಿನ ಇದ್ದಂಥದ ತೈಲದ ಬೆಲೆ, ಅವತ್ತಿದ್ದಂಥ ತರಕಾರಿಗಳ ಬೆಲೆ 40 ರೂಪಾಯಿ ಇತ್ತು ಅವಾಗ ಪೆಟ್ರೋಲ್ ಬೆಲೆ. ಆದರೆ ನಾವು 70 ವರ್ಷ ಆಳ್ವಿಕೆ ಮಾಡಿದ್ದೀವಿ, ಆದರೂ ಕೂಡ 40 ರೂಪಾಯಿ 60 ರೂಪಾಯಲ್ಲೇ ಇತ್ತು ಪೆಟ್ರೋಲ್ ಬೆಲೆ. ಆದರೆ ಈ ಕೇಂದ್ರ ಸರ್ಕಾರ, ಈ ಮಲತಾಯಿ BJP ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತೋ, ಇದು ಬಂದಾದ ನಂತರ 10-14 ವರ್ಷದ ಒಳಗಡೆನೆ ಇವರು ಏಕಾಏಕಿ 50-60 ರೂಪಾಯಿ ಜಾಸ್ತಿ ಮಾಡುವಂಥ ಮೂಲಕ ನಮ್ಮ ಜನಸಾಮಾನ್ಯರ ಮೇಲೆ ಬರೆ ಇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ನೀವು 40 ರೂಪಾಯಿ ಇದೆ ತರಕಾರಿ ಬೆಲೆ, 50 ರೂಪಾಯಿ ಇದೆ ತರಕಾರಿ ಬೆಲೆ. ಈಗ ಹಿಂಗೆ ಜನಸಾಮಾನ್ಯರು ಜೀವನ ಮಾಡಬೇಕು ಅಂತ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ. ಇವರು ಮಾನ್ಯ BJPಯ ಮೋದಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಮಾನ್ಯ ಮೋದಿ ಸಾಹೇಬ್ರಿ ನಿಮ್ಗೇನೋ ಮಾನವ ಮಾಡಿದೆ ಅನ್ನೋದು ಇದ್ದಿದ್ರೆ ತಾವು ಹೇಳ್ತೀರಾ ಚೌಕಿದಾರ್ ಅಂತ ಹೇಳ್ತೀರಾ. ತಾವು ಚೌಕಿದಾರಲ್ಲ ಸ್ವಾಮಿ, ತಾವು ಶೋಕಿದಾರ್. ತಾವು ದಿನಕ್ಕೆ ಒಂದೊಂದು ಸೂಟ್ನ ಬದಲಾಯಿಸುವಂತ ನೀವು ಶೋಕಿದಾರ್. ಎಲ್ಲ ಹೇಳ್ತಾರೆ ಚೌಕಿದಾರ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಮಾನ್ಯ ಮೋದಿ ಅವರು ಚೌಕಿದಾರಲ್ಲ, ಅವರು ಶೋಕಿದಾರು. ಹಾಗೆ ಗ್ಯಾಸ್ ಬೆಲೆ 400 ರೂಪಾಯಿ ಇದ್ದಂಥ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 400 ರೂಪಾಯಿ ಇತ್ತು. ಇವಾಗಿನ ಸಂದರ್ಭದಲ್ಲಿ ಎಷ್ಟಿದೆ? 850 ರೂಪಾಯಿಗೆ ಹೋಗಿದೆ. ಇಷ್ಟು ಪ್ರೈಸ್ ಹೈಕ್ ಮಾಡೋದಕ್ಕೆ ಕಾರಣ ಏನು? ಈ ಮೋದಿ ಸಾಹೇಬರು ತಮ್ಗೆ ಹೇಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಅವರು ಅಚ್ಚೇ ದಿನ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅಚ್ಚೇ ದಿನ ಅಲ್ಲ ಸ್ವಾಮಿ, ಇದು ಕೊಚ್ಚೆ ದಿನ ಅಂತ ಕರೀತಾರೆ ಈಗಿನ ಕಾಲದಲ್ಲಿ. ಅದೇ ರೀತಿಯಲ್ಲಿ ಕಪ್ಪು ಹಣ ತಾವೇನು ಹೇಳಿದ್ರು ಸ್ವಾಮಿ, ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ತಾವೇನು ಹೇಳಿದ್ರಿ ಮಾನ್ಯ ಮೋದಿ ಸಾಹೇಬ್ರೆ? ತಾವೇನು ಹೇಳ್ತೀರಾ, ನನ್ನನ್ನು ಅಧಿಕಾರಕ್ಕೆ ತಂದರೆ ನಾನು ಅಧಿಕಾರಕ್ಕೆ ಬಂದ 5 ವರ್ಷದಲ್ಲಿ ಎಲ್ಲೆಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಹಣಗಳನ್ನ ದೋಚಿ ಇಟ್ಟಿದ್ದಾರೋ ಅದನ್ನೆಲ್ಲ ಬಂದು ಜನಸಾಮಾನ್ಯರಿಗೆ ಹಂಚ್ತೀನಿ ಅಂತಂದ್ರಿ. ಇಲ್ಲಿ ತಾವು ಹಂಚಿದ್ದು ಇದೇನಾ ತಾವು ಹಚ್ಚಿದ್ದೀನೋ? ಆಮೇಲೆ ಹೇಳಿದ್ರಿ ಪಟಾಪಟ್ ಖಾತಾ खोलो ದನ ಅದನ್ನು ಪೈಸಾ ಡಾಲ್ತಾವು ಅಂತ 15 ಲಕ್ಷ ಅಂತ ಹೇಳಿದ್ರಿ. ಏನು ಹೇಳಿದ್ರಿ ಅವತ್ತು? ಪಟಾಪಟ್ ಖಾತಾ खोलो ದನ ಅದನ್ನು 15 लाख ಡಾಲ್ತಾವು ಅಂತ ಹೇಳಿದ್ರಿ. ತಾವು ಇಷ್ಟು ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಯಾರಿಗಾದ್ರೂ 1 ರೂಪಾಯಿ ಅಕೌಂಟ್ಗೆ ಏನೋ ದುಡ್ಡು ಬಂದಿತ್ತೆ ಸ್ವಾಮಿ? ಬಂದಿದೆ ತೋರಿಸಿ. ಈ ಸುಳ್ಳು ಭರವಸೆಯನ್ನು ಕೊಡುವಂಥ BJP ಪಕ್ಷ ಲಾಸ್ಟ್ ಟೈಮು ಇದನ್ನ ಏನಂತಾರೆ ಅಂದರೆ ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟೆ ತೆಗೆಯೋದು ಇವರ ಕೆಲಸನೇ. ಇದು ರಾಜಕಾರಣದಲ್ಲಿ ಇವರಿಗೆ ಬೀದಿ ನಾಟಕ ಮಾಡುವಂಥದ್ದು ತುಂಬ ಅಭ್ಯಾಸ ಆಗೋಗಿದೆ ಮಾನ್ಯ BJP ಸರ್ಕಾರಕ್ಕೆ, ಈ ಮೋದಿ ಅವರಿಗೆ. ಹಾಗಾಗಿ ತಾವು BJP ಸರ್ಕಾರಕ್ಕೆ ಬೀದಿ ನಾಟಕ ಮಾಡೋದ ಅವಕಾಶ ಇದೆ. ಆದ್ದರಿಂದ ತಾವು ಬೀದಿ ನಾಟಕ ಮಾಡ್ಕೊಂಡೇ ಜೀವನ ಮಾಡ್ಕೊಳ್ಳಿ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಇವತ್ತಿನ ದಿನ ಯುವ ಕಾಂಗ್ರೆಸ್ಸಿಂದ ಏನಕ್ಕೆ ನಾವು ಈ ಥರ ಮಾಡಕ್ಕೆ ಹೊರಟಿದ್ದೀವಿ ಅಂತಂದರೆ, ಇವರು ಒಂದಲ್ಲ ಎರಡಲ್ಲ ಅನ್ಯಾಯ ಇವ್ರದ್ದು. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಇವರು ಸುಳ್ಳು ಹೇಳ್ಕೊಂಡು, ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇನ್ನು ಮುಂದೆ ಇದನ್ನು ನಡೆಯೋದಿಲ್ಲ. ಪಾಯಿಂಟ್ ನಂಬರ್ 1 ಅಚ್ಚೇ ದಿನ ಅಲ್ಲ. ಪಾಯಿಂಟ್ ನಂಬರ್ 2 ಚೌಕಿದಾರ್ ಅಲ್ಲ, ಈತ ಶೋಕಿದಾರ್. ಪಾಯಿಂಟ್ ನಂಬರ್ 3 ಬ್ಯಾಂಕ್ಗೆ 15 ಲಕ್ಷ ದುಡ್ಡು ಹಾಕ್ತೀನಿ ಅಂದರೆ ಪಟಾಪಟ್ ಖಾತಾ ಕೂಲ್ ಆಯಿತು, ಅದೇ ದುಡ್ಡು ಮಾತ್ರ ದನ ಅಕೌಂಟಿಗೆ ದುಡ್ಡು ಬರಲಿಲ್ಲ. ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಪ್ಪ ಅಂದರೆ, ನಾವು ನಮ್ಗೆ ಉಸಿರಿರೋ ಗಂಟ BJP ವಿರುದ್ಧ ಯಾವುದೇ ರೀತಿ ತೈಲ ಬೆಲೆ ಇರ್ಬೋದು, ಅಕ್ಕಿ ಬೆಲೆ ಇರ್ಬೋದು, ತರಕಾರಿ ಬೆಲೆ ಇರ್ಬೋದು, ಇವರೇನಾದರೂ ಏರಿಕೆ ಮಾಡುವ ಸಂದರ್ಭದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ. ಈ ಡೆಲ್ಲಿ ಗಂಟ ನಮ್ಮ ಧ್ವನಿ ತಲುಪುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ, ನಮ್ಮ ಹೆಸರು ರಮೇಶ್ ಅಂತ, ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುವ ಎಲ್ಲ ಅಸೆಂಬ್ಲಿಯಿಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಣಕ್ಕೆ ಬಂದು ಇವತ್ತು ಭ್ರಷ್ಟ BJP ಸರ್ಕಾರದ ವಿರುದ್ಧ ನಾವು ಯುವ ಕಾಂಗ್ರೆಸ್ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. BJP ಅವರು ಇವತ್ತು ಕೇಂದ್ರ BJP ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ತರಕಾರಿ, ಗ್ಯಾಸ್ ಸಿಲಿಂಡರ್ನ ದರವನ್ನು ಹೆಚ್ಚು ಮಾಡಿ ಇವತ್ತು ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಬೆನ್ನ ಮೇಲೆ ಬರೆ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು
ನಮ್ಮ ಈ ಒಂದು ರೈತರ ಕಾರ್ಮಿಕರ ಒಂದು ಕಷ್ಟ ಸುಖಗಳಿಗೆ ಈ ರೀತಿ ಒಂದು ಬೆಲೆ ಏರಿಕೆಯನ್ನು ಮಾಡಿ ಇದೇ ರೀತಿಯಾಗಿ ಮುಂದೆ ಮಾಡ್ತಾ ಇರ್ತೇವೆ. ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಕೇಂದ್ರ BJP ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ.